ಪೇಪರಷ್ಟು ತೆಳುವಾಗಿ ನೀವೇನಾದರೂ ಜೋಳದ ರೊಟ್ಟಿನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಿಡಿಯೋನ ಒಂದು ಸಲ ನೋಡಿ ಈ ರೀತಿ ಟ್ರೈ ಮಾಡಿ ನೋಡಿ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಜೋಳದ ರೊಟ್ಟಿನ ನೀವು ಮಾಡ್ಕೊಳ್ಬೋದು. ಎಲ್ರಿಗೂ ನಮಸ್ಕಾರ, ಪಂಕಜ ರೆಸಿಪಿಗೆ ಸ್ವಾಗತ. ಬನ್ನಿ ಹಾಗಾದರೆ ತುಂಬ ತೆಳುವಾಗಿ ಅಷ್ಟೇ ಸುಲಭವಾಗಿ ಜೋಳದ ರೊಟ್ಟಿನ ಹೇಗೆ ಮಾಡೋದಂತ ನೋಡೋಣ. ಮೊದಲು ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 2 ಗ್ಲಾಸ್ ನೀರನ್ನು ಹಾಕ್ಕೊಳ್ತಿದ್ದೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡ್ರೆ ಒಂದು 5ರಿಂದ 6 ಜನ ತಿನ್ನೋವಷ್ಟು ರೊಟ್ಟಿನ ರೆಡಿ ಮಾಡ್ಕೊಳ್ಬೋದು. 2 ಗ್ಲಾಸ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಬಿಸಿ ಆದಮೇಲೆ ಯಾವ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿರ್ತೀವಿ ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದು ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ನೀವು ಹಿಟ್ಟನ್ನು ಚೆನ್ನಾಗಿ ಕುದಿಸ್ಕೊಂಡಷ್ಟು ರೊಟ್ಟಿ ತುಂಬಾ ತೆಳುವಾಗಿ ಮಾಡ್ಕೊಳ್ಬೋದು, ಹದವಾಗಿ ರೊಟ್ಟಿನ ಲಟ್ಟಿಸ್ಕೊಳ್ಬೋದು. ನೋಡಿ, ಈಗ ಒಂದು 5 ನಿಮಿಷ ಕುದ್ದಿದ್ದಾಗಿದೆ. ಒಂದು ಸ್ಪೂನ್ ತೊಗೊಂಡು ಈ ಥರ ತಿರುಗಿಸ್ಕೊಳ್ಬೇಕು. ಸೇಮ್ ನಾವು ಮುದ್ದೆನ ಯಾವ ರೀತಿ ಕೂಡಿಸ್ಕೊಳ್ತೀವೋ ಅದೇ ರೀತಿ ಹಿಟ್ಟನ್ನು ಈ ರೀತಿ ಕೂಡಿಸ್ಕೊಳ್ಬೇಕು. 2 ಗ್ಲಾಸ್ ನೀರಿಗೆ 1.5 ಗ್ಲಾಸಷ್ಟು ಹಿಟ್ಟು ಕರೆಕ್ಟ್ ಆಗುತ್ತೆ. ತುಂಬ ಗಟ್ಟಿನೂ ಮಾಡ್ಕೊಳ್ಬಾರ್ದು, ತುಂಬ ತೆಳುವಾಗಿ ಮಾಡ್ಕೊಳ್ಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ಹಿಟ್ಟು ಸ್ವಲ್ಪ ಬೆಚ್ಚಗಿದ್ದಾಗೇ ತೊಗೋಬೇಕು, ತುಂಬ ತಣ್ಣಗಾಗೋಕ್ಕೆ ಬಿಡಬಾರ್ದು. ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಕೈನ ಈ ರೀತಿ ನೀರಿಗೆ ಎತ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ನೀವು ಎಷ್ಟು ಚೆನ್ನಾಗಿ ರೊಟ್ಟಿ ಸರಿನ ನಾದ್ಕೊಳ್ತೀರೋ ಅಷ್ಟೇ ತೆಳುವಾಗಿ ಮಾಡ್ಕೊಳ್ಬೋದು. ಒಂದು ರೊಟ್ಟಿ ಅರಿಯೋದಿಲ್ಲ, ಬೇಗ ನೀವು ರೊಟ್ಟಿನ ಲಟ್ಟಿಸ್ಕೊಳ್ಬೋದು. ರೊಟ್ಟಿ ಹಿಟ್ಟನ್ನು ನಾದ್ಕೊಳ್ಬೇಕಾದ್ರೆ ರೊಟ್ಟಿ ಸರಿ ತುಂಬ ತೆಳುವಾಗಿದ್ದರೆ ಸ್ವಲ್ಪ ಜೋಳದ ಹಿಟ್ಟನ್ನು ಸೇರಿಸ್ಕೊಂಡು ನಾದ್ಕೊಳ್ಳಿ. ಇಲ್ಲಾಂದರೆ ಗಟ್ಟಿಯಾಗಿದ್ದರೆ ಸ್ವಲ್ಪ ಕೈನ ಅವಾಗವಾಗ ನೀರಲ್ಲಿ ಎತ್ಕೊಂಡು ನೀವು ಹಿಟ್ಟನ್ನು ನಾದ್ಕೊಂಡ್ರೆ ಹದವಾಗಿ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ಈ ರೀತಿ ಅಭ್ಯಾಸ ಇಲ್ದಿರೋರು ಸ್ವಲ್ಪ ಗಟ್ಟಿಯಾಗೆ ನಾದ್ಕೊಳ್ಳಿ, ತುಂಬ ತೆಳುವಾಗಿ ರೊಟ್ಟಿನ ಲಟ್ಟಿಸ್ಕೊಳ್ಬೋದು. ಈ ರೀತಿ ನಾನು ಈ ಹದಕ್ಕೆ ರೊಟ್ಟಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು 15ರಿಂದ 20 ರೊಟ್ಟಿನ, ತೆಳುವಾಗಿ ಮಾಡಿದ್ರೆ ಒಂದು 15ರಿಂದ 20 ರೊಟ್ಟಿನ ಲಟ್ಟಿಸ್ಕೊಳ್ಬೋದು. ನೀವು ಒಂದು ಸಲ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ಗಟ್ಟಿಯಾಗಿ ಕಲಸಿ ಅಥವಾ ನಾದಿಟ್ಕೊಂಡು ಅಂಚನ್ನು ಬಿಸಿ ಮಾಡಿಕೊಂಡ್ರೆ ಎಷ್ಟು ರೊಟ್ಟಿ ಬೇಕಿದ್ರೂ ಬೇಗ ನೀವು ಮಾಡ್ಕೊಳ್ಬೋದು. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಕೈಯಲ್ಲಿ ಒಂದು ಸಲ ಈ ರೀತಿ ರೋಲ್ ಮಾಡ್ಕೊಳ್ಬೇಕು. ಈ ಥರ ರೊಟ್ಟಿ ಹಿಟ್ಟಿನ ಬಿಲ್ಲೆ ಮಾಡಿಕೊಂಡು ಮಣೆ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನೀವು ಒಂದೇ ಸಲ ನೀವು ಈ ಬಿಲ್ಲೆ ಮೇಲೆ ಲಟ್ಟಣಿಗೆಲ್ಲಿ ಲಟ್ಟಿಸ್ಕೊಳಕ್ಕೆ ಹೋದರೆ ಸೈಡೆಲ್ಲ ಹಾಗೆ ಕ್ರ್ಯಾಕ್ ಬರುತ್ತೆ. ಈ ರೀತಿ ಒಂದು ಸಲ ಕೈಯಲ್ಲಿ ರೋಲ್ ಮಾಡಿಕೊಂಡು ಸರಿ ಮಾಡಿಕೊಂಡು ಸುತ್ತ ಈ ಥರ ತಿರುಗಿಸ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕೈಯಲ್ಲಿ ಲಟ್ಟಿಸ್ಕೊಂಡು ಆದಮೇಲೆ ಲಟ್ಟಣಿಗೆನ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ಆವಾಗ ಸೈಡೆಲ್ಲ ಕ್ರ್ಯಾಕ್ ಬರಲ್ಲ, ನೀಟಾಗಿ ರೊಟ್ಟಿನ ಲಟ್ಟಿಸ್ಕೊಳ್ಬೋದು. ನೀವು ರೊಟ್ಟಿನ ಲಟ್ಟಿಸ್ಕೊಳ್ಬೇಕಾದ್ರೆ ಸೈಡಿಂದ ಲಟ್ಟಿಸ್ಕೊಳ್ತಾ ಬನ್ನಿ, ಮಧ್ಯದಲ್ಲಿ ಜಾಸ್ತಿ ಪ್ರೆಸ್ ಮಾಡಬಾರ್ದು. ಆವಾಗ ಒಂದು ಕಡೆ ತೆಳುವಾಗಿ ಒಂದು ಕಡೆ ದಪ್ಪವಾಗಿ ಇರುತ್ತೆ. ಒಂದೇ ಸಮ ತೆಳುವಾಗಿ ಇರಬೇಕಂದ್ರೆ ಈ ರೀತಿ ಸೈಡಿಂದ ನೀವು ರೊಟ್ಟಿನ ಲಟ್ಟಿಸ್ಕೊಳ್ಬೇಕು. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬಾರ್ದು, ಹಗುರವಾಗಿ ಜಾಸ್ತಿ ಹಿಟ್ಟು ಹಾಕ್ಕೊಳಕ್ಕೆ ಹೋಗ್ಬಾರ್ದು. ಒಂದು ಸಲ ಲಟ್ಟಿಸ್ಕೊಳ್ಬೇಕಾಗಿ ಸ್ಟಾರ್ಟ್ ಮಾಡಿದಾಗ ಹಿಟ್ಟು ಹಾಕ್ಕೊಂಡ್ರೆ ಅದೇ ಹಿಟ್ಟಲ್ಲಿ ಒಂದು ರೊಟ್ಟಿ ಫುಲ್ಲು ಲಟ್ಟಿಸ್ಕೊಳ್ಬೇಕು. ನೋಡಿ, ಎಷ್ಟು ತೆಳುವಾಗಿ ತುಂಬ ಈಸಿಯಾಗಿ ಒಂದು ಕಡೆನೂ ಕ್ರ್ಯಾಕ್ ಬರ್ದಿಲ್ಲ ಇರೋ ಕಡೆ ಈಕ್ವಲಾಗಿ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಅಂಚೂ ಸಹ ಚೆನ್ನಾಗಿ ಬಿಸಿಯಾಗಿದೆ. ರೊಟ್ಟಿನ ಅಂಚಿನ ಮೇಲೆ ಹಾಕ್ಕೊಂಡು ಹಿಟ್ಟು ಹಾಕಿರೋದನ್ನು ಮೇಲ್ಭಾಗ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಒಂದು ಬಿಳಿ ಬಟ್ಟೆನ ಇಟ್ಕೋಬೇಕು. ರೊಟ್ಟಿ ಮಾಡಬೇಕಾದ್ರೆ ಬಿಳಿ ಬಟ್ಟೆನ ನೀರಿಗೆ ಎತ್ಕೊಂಡು ಈ ಥರ ರೊಟ್ಟಿ ಮೇಲೆ ನೀರನ್ನು ಸವರ್ಕೋಬೇಕು. ಹಿಟ್ಟಾಕಿ ಲಟ್ಟಿಸ್ಕೊಂಡಿರ್ತೀವಲ್ವ, ಈ ಹಿಟ್ಟನ್ನೆಲ್ಲ ಈ ಬಟ್ಟೆ ಸಹಾಯದಿಂದ ತೆಗಿಬೇಕು. ಆವಾಗ ರೊಟ್ಟಿ ತುಂಬ ಸಾಫ್ಟಾಗುತ್ತೆ. 2 ಕಡೆ ರೊಟ್ಟಿನ ತಿರುಗಿಸಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ರೊಟ್ಟಿ ಸೈಡಲ್ಲೆಲ್ಲ ಚೆನ್ನಾಗಿ ಬೆಂದಿರಬೇಕು, ಹಾಗಾಗಿ ತಿರುಗಿಸಿ ಎಡ್ಜಲ್ಲೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಎಲ್ಲ ರೊಟ್ಟಿನೂ ಇದೇ ವಿಧಾನದಲ್ಲಿ ಲಟ್ಟಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಂಡಿದ್ದೀನಿ. ನಾನು ತೋರಿಸಿರುವಂತಹ ಅಳತೆನಲ್ಲಿ ರೊಟ್ಟಿ ಮಾಡಿಕೊಂಡ್ರೆ ನೀವು 15 ರೊಟ್ಟಿ ತೆಳುವಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಜೋಳದ ರೊಟ್ಟಿನ ತೆಳುವಾಗಿ ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ಕೊಳ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.